ಆ್ಯಂಡ್ ಓಕೆ ಆ್ಯಂಡ್ ಪ್ಲೇಯರ್ಸ್ ಸರ್ ಬೇಗ ಬನ್ನಿ. SBR 12th ಮ್ಯಾನ್ ಬನ್ನಿ ಸರ್ ಪ್ಲೀಸ್. ಆ್ಯಂಡ್ LMC ಪ್ಲೀಸ್ 12th ಮ್ಯಾನ್ ಬನ್ನಿ. ಇದಾರಾ? ಓಕೆ, SBR ಇದ್ದಾರೆ. ಆ್ಯಂಡ್ LMC 12th ಮ್ಯಾನ್ನ ಕಳಿಸ್ಕೊಡಿ ಸರ್ ಬೇಗ. ಸರ್ ಬ್ಯಾಟರ್ಸ್ ಬನ್ನಿ ಸರ್ ಬೇಗ, ಬ್ಯಾಟರ್ಸ್ ಬನ್ನಿ. SBR ಬೇಗ ಬನ್ನಿ ಸರ್. LMC ನಮ್ಮ 12th ಮ್ಯಾನ್ ಕಳಿಸ್ಕೊಡಿಪ್ಪ. ಕ್ಯಾಪ್ಟನ್ LMC ಕ್ಯಾಪ್ಟನ್ 12th ಮ್ಯಾನ್ ಕಳಿಸಿ. ಬೌಲರ್ ಬಾಂಡ್, ರಮೇಶ್ ಬಾಂಡ್. ಜೇಮ್ಸ್ ಬಾಂಡ್ ಅಲ್ಲ ಇವರು, ರಮೇಶ್ ಬಾಂಡ್. ಅಂಡ್ ಆರಂಭಿಕ ಬ್ಯಾಟರ್ಸ್ಗಳಾಗಿ ಅಂಕಣಕ್ಕೆ ಪ್ರವೇಶನ ಕಂಡುಕೊಳ್ತಾರೆ ರಕ್ಷಿತ್, ಕಳೆದ ಪಂದ್ಯದ ಹೀರೋ ರಕ್ಷಿತ್. ಇತ್ತ ಸ್ಟ್ರೈಕಿಂಗ್ ಎಂಡ್ ಅಲ್ಲಿ ಕಿಶೋರ್, ಜರ್ಸಿ ನಂಬರ್ 5 SBR ನ ಪರವಾಗಿ. ಸ್ಟ್ರೈಕ್ ನಲ್ಲಿ ರಕ್ಷಿತ್, ನಾನ್ ಸ್ಟ್ರೈಕಿಂಗ್ ಎಂಡ್ ಅಲ್ಲಿ ಕಿಶೋರ್. ಬಾಂಡ್ ಎಸೆದಂತಹ ಚೆಂಡನ್ನ ರಕ್ಷಿತ್ ಅವರು ದಂಡಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಿದ್ರೆ. ಅಂಡ್ ಇಲ್ಲೊಂದು ಕೀ ಸಿಕ್ಕಿದೆ. ಕೀ ಇದು ಬಹುಶಃ ವಿಶೇಷವಾಗಿರುವಂತ ಕೀ. ನಮ್ಮ ಊರಿನ ಹೆಮ್ಮೆಯ ಪುತ್ರ ಆದಂತಹ ಕಾಶಿ ಅಣ್ಣವ್ರು ಬಂದಿದ್ದಾರೆ ವೇದಿಕೆ ಮೇಲೆ. ದಯವಿಟ್ಟು ಕಾಶಿ ಅಣ್ಣವ್ರು ವೇದಿಕೆ ಮೇಲೆ ಬರಬೇಕು. ಕಾಶಿ ಅಣ್ಣವ್ರು ಬರಬೇಕು, ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ಮಯೂರ ತಂಡದ ಪಿತಾಮಹ ಅಂತ ಹೇಳ್ಬೋದು. ಒಡೆದಿ ಚಪ್ಪಾಳೆ. ಸೊಂಡೆ ಹತ್ತಲ್ಲಿ ಕ್ರಿಕೆಟ್ ಅನ್ನೋ ಒಂದು ಟೂರ್ನಿಮೆಂಟ್ ಅಂತ ತೋರಿಸ್ಕೊಟ್ಟವ್ರು ನಮ್ಮ ಕಾಶಿ ಅಣ್ಣವರು. ಅವರು ನಾವೊಂದು ಫೋನ್ ಕರೆ ಹೋಗ್ಬಿಟ್ಟು ಕೋಲಾರದಿಂದ ಬಂದಿದ್ದಾರೆ ಇವತ್ತು. ಅವರು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ಕೋಲಾರದಲ್ಲಿ ಒಳ್ಳೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮತ್ತು ಸರ್ಕಾರದ ಮಟ್ಟದಲ್ಲಿ ಒಳ್ಳೆ ಹೆಸರು ಕೂಡ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಈ ಸೊಂಡೆಪ್ಪ ಪ್ರೀಮಿಯರ್ ಲೀಗ್ ವತಿಯಿಂದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನೆಕ್ಸ್ಟ್ ಸೀಸನ್ಗೆ ಮಯೂರ ಅಂತ ತಂಡನ ಪರ್ಚೇಸ್ ಮಾಡ್ತೀವಿ ಅಂತ ವಾಗ್ದಾನ ಮಾಡಿದ್ದಾರೆ. ಖಂಡಿತ ಚಪ್ಪಾಳೆ, ಎಲ್ಲರೂ ಕೂಡ ಚಪ್ಪಾಳೆ ಬಾರಿಸಿ. ಚಪ್ಪಾಳೆ. ಮುಂದಿನ ಸೀಸನ್ಗೆ ಮಯೂರ ತಂಡದ ಎಂಟ್ರಿ ಆಗ್ತಾ ಇದೆ. 40+ ಮಾತ್ರ ಆಡೋದು. ಅಣ್ಣ, ಈ ಒಂದು ಟೂರ್ನಮೆಂಟ್ ಉದ್ದೇಶ ಒಂದು ಎರಡು ಮಾತನಾಡಬೇಕು ನಾವು ನಿಮ್ಮನ್ನು ಕೇಳ್ಕೊಂತೀವಿ. ಈ ಸೊಂಡೆಗೊಪ್ಪ ಪ್ರೀಮಿಯರ್ ಲೀಗ್ ತುಂಬ ಸಕ್ಸಸ್ ಆಗಿದೆ. ಇದು ಪ್ರಥಮ ಬಾರಿಗೆ ಆಯೋಜಿಸಿದಂಥ ರಘು, ಶಶಿ, ಬಸವರಾಜು ಅವರೆಲ್ಲ, ರಮೇಶ್, ಎಲ್ಲ ಟೀಮ್ಗೆ ನಾನು ವಂದಿಸ್ತೀನಿ. ನಾವೆಲ್ಲ ಆಡೋ ಟೀಮ್ನಲ್ಲಿ ಪ್ಲೇಯರ್ಸ್ ಇರ್ತಾಯಿದ್ದೋ, ಬಾಲ್ ಬ್ಯಾಟ್ ಇರ್ತಿರಲಿಲ್ಲ. ತುಂಬ ಕಷ್ಟಪಟ್ಟು ನಾವು ಕೆರೆಯಂಗಳದಲ್ಲಿ, ಸೊಂಡೆಪ್ಪ ಕೆರೆಯಂಗಳದಲ್ಲಿ ಒಂದು ಪೆಂಡಾಲ್ ಹಾಕಿ, ಒಂದು ಊಟ ಮಾಡಿ, ಒಂದು ಮೈಕ್ ಇಕ್ಕಿ 96 ಟೂರ್ನಮೆಂಟ್ ಮಾಡಿದ್ದು ದೊಡ್ಡ ನಮಗೆ ಸಾಧನೆ ಅದು. ಇವತ್ತಿಗೆ ಈ ಒಂದು ಟೂರ್ನಮೆಂಟು ಸೊಂಡೆಗೊಪ್ಪ ಪಂಚಾಯಿತಿ ವತಿಯಿಂದ ಇಲ್ಲಿ ಆರ್ಗನೈಸ್ ಆಗ್ತಾ ಇರೋದು ನಮ್ಮೆಲ್ಲ ಹೆಮ್ಮೆ ಸಂಗತಿ. ಈ ಒಂದು ಆಯೋಜನೆ ಮಾಡಿದಂಥ ಎಲ್ಲ ಆಯೋಜಕರಿಗೆ ವಂದಿಸ್ತಾ,
ಇದು ತುಂಬ ಒಳ್ಳೆ ನಮ್ಮ ಹುಡುಗರು, ನಮ್ಮ ಬಾಂಧವ್ಯ, ನಮ್ಮ ಪಂಚಾಯತ್ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳ್ದು ಅಥವಾ ವೋಟರ್ಸ್ದು ಎಲ್ಲರದ್ದು ಒಂದು ಸಮ್ಮಿಲನಗಳನ್ನ ಇವತ್ತು ಮೇಳೈಸಿ ಈ ಒಂದು ಅದ್ದೂರಿ ಉತ್ಸವ ನಡೆದಿರೋದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಇದ್ರ ಬಗ್ಗೆ ಆಜೋರ್ಕೆಲ್ಲ ಹೊಂದಿಸ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಸೀಸನ್ಗೆ ಮಯೂರ ಕ್ರಿಕೆಟ್ ಕ್ಲಬ್ಬು 100% ಇರುತ್ತೆ. 40+ ನಮ್ಮ ಬೋಂಡ ರಮೇಶ್ ಅವ್ರದ್ದು ಟೀಮ್ ಇದ್ದರೂ ಕೂಡ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನೆಕ್ಸ್ಟು ಮಯೂರ ಕ್ಲಬ್ಗೆ ನಮಗೆ ಸ್ಟ್ಯಾಂಡಾಗಿ ನಾವು ಇರ್ತೀವಿ ಜೊತೆಗೆ ಅಂತ ಅವರ ಆಶೀರ್ವಾದದೊಂದಿಗೆ, ಆರೈಕೆಯೊಂದಿಗೆ ನೆಕ್ಸ್ಟು MCC ನೆಕ್ಸ್ಟ್ ಸೀಸನ್ಗೆ ಎಂಟ್ರಿ ಆಗುತ್ತೆ. ಅದನ್ನು ಮ್ಯಾನ್ ಆಫ್ ದ ಸೀರೀಸ್ಗೆ ಪ್ರೈಸ್ ಕೊಡೋದ್ರ ಬಗ್ಗೆ ನಮ್ಮ ಡಾಕ್ಟರ್ ಚಿದಾನಂದ ಅವರು ಮಾತಾಡ್ತಾರೆ. ವೇದಿಕೆ ಬರಬೇಕು. ಅಣ್ಣ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಟೂರ್ನಿಮೆಂಟ್ ತಮ್ಮ ಸುಂದರವಾದ ಹಿತವನ್ನು ಹೇಳಿದ್ದೀರಾ. ಮತ್ತು ಹೀಗೆ ನಿಮ್ಮ ಸಹಕಾರ ನಮ್ಮ ಜೊತೆ ಇರಲಿ, ನಾವು ಕೂಡ ನಿಮ್ಮ ಜೊತೆ ಇರ್ತೀವಣ್ಣ. ನಿಮ್ಮ ಬಾಂಧವ್ಯ ನಮ್ಮ ಊರಿನ ಜೊತೆ ಸದಾ ಇರಲಿ ಅಂತ ನಾವು ಕೇಳ್ಕೊತೀವಣ್ಣ. ಧನ್ಯವಾದಗಳು. ಥ್ಯಾಂಕ್ ಯು ರಘು. ಓವರ್ ಟು ಕುಣಿಗಲ್ ಮಂಜಣ್ಣ. ಥ್ಯಾಂಕ್ ಯು ಸರ್. ಅಂಡ್ ಬಲವಾಗಿ ಹೊಡೆಯುವಂತ ಪ್ರಯತ್ನಗಳು ಸಾಕ್ತದೆ ಇಲ್ಲಿ. ಅಂಡ್ ಇಟ್ಸ್ ಇನ್ಫೀಲ್ಡ್ನ ಕ್ಲಿಯರ್ ಮಾಡಿಕೊಂಡು ಇಬ್ಬರು ಕ್ಷೇತ್ರ ರಕ್ಷಕರ ವೈಫಲ್ಯದಿಂದ ಬೌಂಡ್ರಿನ ಗಳಿಸ್ಕೊಳ್ತಾ ಇದ್ದಾರೆ. ಬೌಂಡ್ರಿ ಬರ್ತಾ ಇದೆ ಇಲ್ಲಿ. 4 ಓಟಗಳು, 4 runs added in total moves on to now 8 into ಸೊಂಡೆಕೊಪ್ಪ ಪ್ರೀಮಿಯರ್ ಲೀಗ್ 2024 ಸಾಕ್ತಾ ಇದೆ. ಈ ದಿನದ 6ನೇ ಪಂದ್ಯ ಸಾಕ್ತಾ ಇದೆ. ಶಶಿಧರ್ ಅವರು, ರಘು ಅವರು ಹಾಗೂ ಬಸವರಾಜ್ ಅವರ ಮುಂದಾಳತ್ವದಲ್ಲಿ ಸಾಕ್ತಾ ಇರುವಂತಹ ಸೊಂಡೆಕೊಪ್ಪ ಪ್ರೀಮಿಯರ್ ಲೀಗ್. ಅಂಡ್ ರಕ್ಷಿತ್ ಯಶಸ್ವಿ ಆಗ್ತಾ ಇಲ್ಲ ಇಲ್ಲಿ. ಫೈನಲ್ ಡಿವಿಷನ್ ಟಾರ್ಗೆಟ್ ಮಾಡ್ಕೊಳ್ಳುವಂತಹ ಪ್ರಯತ್ನ. ಕಳೆದ ಬಾಲ್ನಲ್ಲಿ ಬೌಂಡ್ರಿನ ಗಳಿಸ್ಕೊಂಡಿರೋ ರಕ್ಷಿತ್ ಅವರು. ಅಂಡ್ ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ತಂಡದ ಮೊತ್ತ 8. ಲೀಡಿಂಗ್ ಎಡ್ಜ್ ಆಗಿತ್ತು ಅಲ್ಲಿ. ಗಲ್ಲಿ ರೀಜನ್ ಟಾರ್ಗೆಟ್ ಮಾಡ್ಕೊಂಡ್ರು. ಅಂಡ್ ಸಿಂಗಲ್ಸ್ ಬಂದಿದೆ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಪ್ರತಿ ಬಾಲ್ ಕೂಡ ಬೌಂಡ್ರಿನ ಗಳಿಸ್ಕೊಳ್ಳುವಂತಹ ಪ್ರಯತ್ನ ರಕ್ಷಿತ್ ಅವರದು. ಸ್ಟ್ರೈಕ್ನಲ್ಲಿ ಕಿಶೋರ್. ಒಳ್ಳೆ ಬಾಲ್ ಇದು, ಒಳ್ಳೆ ಬಾಲ್ ಇದು. ಶೇಖರ್ 2ನೇ ಓವರ್ನ ಅಂತಿಮ ಚೆಂಡಿಗಾಗಿ. ಶೇಖರ್ ವಿಕೆಟ್ನ ಹಿಂಬದಿಯಲ್ಲಿ ಬಾಂಡ್ ಇಲ್ಲಿ 1 ಓಟ 2 ಓಟ ಪಡೆಯುವಂತ ಪ್ರಯತ್ನ ಸಾಗತ್ತೆ. 2 ಓಟ ಪೂರೈಕೆ ಕೂಡ. 2 runs added in total moves on to now after 2 overs 11 ಓಟಗಳು. 2 ಓವರ್ಗಳ ನಂತರ SBR ತಂಡದ ಮೊತ್ತ 11, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಸೊಂಡೆಕೊಪ್ಪ ಪ್ರೀಮಿಯರ್ ಲೀಗ್ ಮೊದಲ ದಿನದ ಅಂತಿಮ ಪಂದ್ಯ. ಬಹುಶಃ ಸೂರ್ಯನ ಕಿರಣಗಳು. ತಂಡದ ಮೊತ್ತ 11. ಈ ಪಂದ್ಯ ಕೂಡದ ನೇರ ಪ್ರಸಾರವನ್ನು ಯೂಟ್ಯೂಬ್ನಲ್ಲಿ ನೀವು ನಿಮ್ಮ ಮೊಬೈಲ್ಗಳಲ್ಲಿ ವೀಕ್ಷಿಸಬಹುದು. A3 ಸ್ಪೋರ್ಟ್ಸ್ ಯೂಟ್ಯೂಬ್ನಲ್ಲಿ ನೀವು A3 ಸ್ಪೋರ್ಟ್ಸ್ನಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ. ಬಲವಾಗಿ ಹೊಡೆಯುವಂತ ಪ್ರಯತ್ನ. ಮಧು ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ವಿಕೆಟ್ ಆಘಾತ. ಸಿಡಿಲಪ್ ಬರ್ದ ಬ್ಯಾಟರ್ ರಕ್ಷಿತ್. ವಿಕೆಟ್ ಪತನವಾಗ್ತಾ ಇದೆ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ರಕ್ಷಿತ್ ಅವರ ವಿಕೆಟ್ ಆಘಾತ. SBR ನ ಮೊದಲ ವಿಕೆಟ್ ಆಘಾತ ಆಗ್ತಾ ಇದೆ. ಅಂಡ್ ಮುಂದಿನ ಬ್ಯಾಟರ್ ತೃತೀಯ ಕ್ರಮಾಂಕದ ಆಟಗಾರ ಗಿರಿ ಯಾನೆ ಗಿರೀಶ್ 63 ಜರ್ಸಿ ಸಂಖ್ಯೆ. ವಿಕೆಟ್ ಟೇಕಿಂಗ್ ಬೌಲರ್ ರಮೇಶ್ ಬಾಂಡ್ ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ ಇಲ್ಲಿ.
ಎಳೆದು ಹೊಡೆಯುವಂಥ ಪ್ರಯತ್ನಗಳು ಸಾಕ್ತದೆ. ಇನ್ಫೀಲ್ಡ್ನ ಕ್ಲಿಯರ್ ಮಾಡಿಕೊಂಡ್ರೆ ಕೌಕಾರ್ನ ಸೀಮಾರೇಖೆ ಅಂಚಿನ ಚುರುಕಿನ ಕ್ಷೇತ್ರ ರಕ್ಷಣೆ. ಓಟ ಬಂದಿದೆ, ಸಿಂಗಲ್ಸ್ ಬಂದಿದೆ. ಅಂಡ್ ಗಿರಿ ಖಾತೆಯನ್ನು ಆರಂಭಿಸಿಕೊಂಡ್ರು. 1 run added to total. Total moves on to now 12, 12. ಯಾರ್ಕರ್ ಲೈನ್ ಡೆಲಿವರಿ ಬರ್ತಾ ಇದೆ. ಓಟರ್ನ ಬಿಟ್ಕೊಡ್ತಾ ಇಲ್ಲ. ಇಲ್ಲಿ ಓಟರ್ನ ಪಡ್ಕೊಳ್ಳೋದಕ್ಕೆ ಬಹಳಷ್ಟು ಕಷ್ಟ ಪಡ್ತಾ ಇದ್ದಾರೆ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಫೈನ್ ಲೆಗ್ ರೀಜನ್ ಅನ್ನು ಟಾರ್ಗೆಟ್ ಮಾಡ್ಕೊಂಡ್ರು. ಚೆಂಡು ದಾಂಡಿಗೆ ಸಂಪರ್ಕವಾಗ್ತಾ ಇಲ್ಲ. ಅಂಡ್ ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಡೆಲಿವರಿ ಸಂಘಟಿಸ್ತಾ ಇದ್ದಾರೆ. ಓಟಗಳನ್ನ ಬಿಟ್ಟು ಕೊಡ್ತಾ ಇಲ್ಲ. ಬಾಂಡ್ ಮತ್ತೊಂದು ಸುಂದರತೆ ಚೆಂಡು. ಸತತ 3 ಚುಕ್ಕಿ ಎಸೆತಗಳು. ಡಾಟೆಡ್ ಡೆಲಿವರೀಸ್, ಹ್ಯಾಟ್ರಿಕ್ ಡಾಟ್ ಬಾಲ್ಸ್. ಅಂಡ್ ಅಫಿಷಿಯಲ್ ಬಾಲ್. ಬಹಳ ಕಷ್ಟ ಇಲ್ಲಿ ಬ್ಯಾಟರ್ಸ್ಗಳು ಕನೆಕ್ಟ್ ಮಾಡಿಕೊಂಡು ಚೆಂಡನ್ನ ಸೀಮಾರೇಖೆ ಹೆಚ್ಚಿಗೆ ಕಳಿಸೋದು. ಸ್ಲೋರ್ ಒನ್ ಪುಟಿತವನ್ನ ಕಾಣ್ಕೊಳ್ತು. ಅಂಡ್ ಓಟ ಬರ್ತಾ ಇಲ್ಲ. ಓವರ್ ಮುಕ್ತ ಆಗ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3, ತಂಡದ ಮೊತ್ತ 12, 1 ವಿಕೆಟ್ ನಷ್ಟಕ್ಕೆ. ಕಳೆದ ಓವರ್ನಲ್ಲಿ 1 ವಿಕೆಟ್ ಅನ್ನು ಪಡ್ಕೊಂಡು 1 ರನ್ ಅನ್ನು ಕೊಟ್ಟರು ರಮೇಶ್ ಬಾಂಡ್. ಕೇವಲ 1 ರನ್ ಅಂಡ್ 1 ಪ್ರಮುಖ ವಿಕೆಟ್ ಅನ್ನು ಪಡ್ಕೊಂಡು. ಟೈಮ್ ವೇಸ್ಟ್ ಮಾಡಬೇಡಿ, ನಿಮಗೆ ಕತ್ಲಾಗುತ್ತೆ, ಗಮನಕ್ಕಿರಲಿ. LMC ಕತ್ಲಾದ್ರೆ ನಿಮಗೆ ಸೆಕೆಂಡ್ ಇನ್ನಿಂಗ್ಸ್ಗೆ ಪ್ರಾಬ್ಲಮ್ ಆಗುತ್ತೆ, ಗಮನ ಇಟ್ಕೊಳ್ಳಿ. ಬೇಗ ಫೀಲ್ಡರ್ ನಿಯೋಜನೆ ಇರಲಿ. ಫೀಲ್ಡ್ ಸ್ಪ್ರೆಡ್ ಆಗಿ ಕತ್ತಲಾಗಕ್ಕಿಂತ ಮುಂಚೆ ಮ್ಯಾಚ್ ಮುಗಿಸ್ಬೇಕು, ಗಮನಕ್ಕಿರಲಿ. LMC ನಿಮಗೆ ಸೆಕೆಂಡ್ ಬ್ಯಾಟಿಂಗ್ ಇರೋದು. ಬೌಲರ್ ಅಜಯ್. ನೆಟ್ಟ ನೇರ ಹೊಡ್ತಾ ಲಾಂಗ್ ಆನ್ ಅಲ್ಲಿ ಅಂಡ್ ಸೀಮಾರೇಖೆ ಅಂಚಿನಲ್ಲಿ ಬ್ರಿಲಿಯಂಟ್ ಪೀಸ್ ಆಫ್ ಫೀಲ್ಡಿಂಗ್ ಅಂತ ಹೇಳ್ಬೋದು. ಕೇವಲ 1 ರನ್. ಸಿಂಗಲ್ಸ್ ಬರ್ತಾ ಇದೆ. 1 run added to total moves on to now 13. ಕನೆಕ್ಟಿವಿಟಿ ಆಗ್ತಾ ಇಲ್ಲ. ಕಿಶೋರ್ ಯಶಸ್ವಿ ಆಗ್ತಾ ಇಲ್ಲ. ಅಂಡ್ ಪಾಯಿಂಟ್ ನ ಮೇಲೆ ದಂಡಿಸುವಂತಹ ಭರದಲ್ಲಿದ್ರು. ಅಂಡ್ ವಿಕೆಟ್ ಬಳಸಿ ಹೊಡೆಯುವಂತಹ ಪ್ರಯತ್ನ ಕೂಡ ಇತ್ತು, ಯಶಸ್ವಿ ಆಗ್ತಾ ಇಲ್ಲ. ಮತ್ತೆ ಕಿಶೋರ್ ಸ್ಟ್ರೈಕ್ ನಲ್ಲಿ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಅಜೇಯನ ಬೌಲಿಂಗ್ ನಲ್ಲಿ ಕಿಶೋರ್ ವಂಚಿತರಾಗ್ತಾ ಇದ್ದಾರೆ. ಡಾಟೆಡ್ ಡೆಲಿವರೀಸ್, ಓಟ ಬರ್ತಾ ಇಲ್ಲ. ಇಲ್ಲಿ ಬರ್ತಾ ಇದೆ. ಫೈನ್ ಲೆಗ್ ರೀಜನ್ ಟಾರ್ಗೆಟ್ ಮಾಡ್ಕೊಂಡ್ರು. ಸಿಂಗಲ್ಸ್ ಪಡೆಯುವಂತ ಪ್ರಯತ್ನ ಕೇವಲ 1 ಓಟಕ್ಕೆ ಕಟ್ಟಿ ಹಾಕಿದ್ದಾರೆ. ಔಟ್ ಟು ರಘು ಎಚ್ ಪರ್ವ ಸರ್. ನಮ್ಮ ಗುರುಗಳಾದ ಬಳೆವೇನಹಳ್ಳಿಯ ವನ್ಗಂಪ ಸರ್ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಕೊಳ್ತೀವಿ ಸರ್. ಓ, ಸ್ಲಾಟ್ ಅಲ್ಲಿ ಇತ್ತು ಬಾಲು. ಬ್ರಿಲಿಯಂಟ್ ಬಾಲ್ ಇದು. ಅಂಡ್ ಅಜಯ್ ಯುವ ಬೌಲರ್ ಗಿರಿನ ಕಟ್ಟಿ ಆಗ್ತಾ ಇದ್ರೆ, ಓಟನ ಬಿಟ್ಕೊಡ್ತಾ ಇಲ್ಲ. ಅಂಡ್ ಬೌಂಡ್ರಿ ಬಹಳ ಹೊತ್ತಿನ ನಂತರ ಬರ್ತಾ ಇಲ್ಲ. ಇಲ್ಲಿ ಬಹಳ ಹೊತ್ತಿನಿಂದ ಬೌಂಡ್ರಿನ ಕಳಿಸ್ಕೊಳಕ್ ಆಗ್ತಿಲ್ಲ ಇಲ್ಲಿ. ಬಲವಾಗಿ ಹೊಡೆಯುವಂತ ಪ್ರಯತ್ನ ಇತ್ತು. ಓವರ್ ಮುಕ್ತ ಆಗ್ತಾ ಇದೆ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಓವರ್ಗಳ ಸಂಖ್ಯೆ 4, ತಂಡದ ಮೊತ್ತ 14, 1 ವಿಕೆಟ್ ನಷ್ಟಕ್ಕೆ.
ಎಳೆದು ಹೊಡೆಯುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಅಲ್ಲಿ ಮಿಸ್ಫೀಲ್ಡ್ ಆಗ್ತದೆ. ಒಂಟಿ ಓಟ, 2 ಓಟ ಪಡ್ಕೊಳ್ಳುವಂತ ಪ್ರಯತ್ನ, 2 ಓಟ ಪಡ್ಕೊಂಡಿದ್ದಾರೆ. ಇಲ್ಲಿ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಚೆನ್ನಾಗಿದೆ. ಶೇಖ್ರಿ ಎಳೆದು ಹೊಡೆಯುವಂತ ಪ್ರಯತ್ನಗಳು. ಸ್ಕ್ವೇರ್ ಲೆಗ್ ರೀಜನ್ ಅಲ್ಲಿ ಸಿಂಗಲ್ಸ್ ಪಡೆಯುವಂತಹ ಪ್ರಯತ್ನ. 1 ರನ್ ಆಡೆಡ್ ಟೋಟಲ್. ಈ ಬಾರಿ ತಟ್ಟಿಮುಟ್ಟಿ ಓಡುವಂತಹ ಪ್ರಯತ್ನದಲ್ಲಿ ಯಶಸ್ವಿ ಕೂಡ. ಗಿರಿ 1 ರನ್ ಆಡೆಡ್ ಟೋಟಲ್. ಟೋಟಲ್ ಮೂವ್ಸ್ ಆನ್ ಟು ನಾವ್ 18. ವಿಕೆಟ್ ಹಿಂಬದಿಯಲ್ಲಿ ಲಾಂಗ್ ಸ್ಟಾಪ್ ರೀಜನ್ ನಲ್ಲಿ 2 ಓಟ ಪಡ್ಕೊಳ್ಳುವಂತಹ ಪ್ರಯತ್ನ. 2 ಓಟ ಪೂರೈಕೆಯೂ ಕೂಡ. ಬೈಸ್ ಎನ್ನುವಂತ ಸೂಚನೆ. ಬೈಸ್ 2 ರನ್ಸ್. 2 ರನ್ಸ್ ಆಡೆಡ್ ಟೋಟಲ್. ಟೋಟಲ್ ಮೂವ್ಸ್ ಆನ್ ಟು ನೌ 20. SBR 20 ಮತ್ತೆ ಶೇಖರಿ. ಅಂಡ್ ಬಂದಿದೆ ಇಲ್ಲಿ ಕ್ಯಾಚ್. ಪಡ್ಕೊಂಡಿದ್ದಾರೆ. ಡೀಪ್ ಸ್ಕ್ವೇರ್ ಲೆಗ್ ರೀಜನ್ ಅಲ್ಲಿ ಶಶಿ ವಿಕೆಟ್ ಪಡ್ಕೊಳ್ಳೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿಕೊಂಡ್ರು. ಶೇಖರ್ ಎಸೆದಂತ ಚೆಂಡನ್ನ ಸ್ಕ್ವೇರ್ ಲೆಗ್ ನ ಮೇಲೆ ದಂಡಿಸುವಂತ ಭರದಲ್ಲಿ ಟೈಮಿಂಗ್ ಕರೆಕ್ಟ್ ಆಗಿರಲಿಲ್ಲ ಅಂಡ್ ರೀಚ್ ಆಗಲಿಲ್ಲ. ಇನ್ ಫೀಲ್ಡ್ ನ ಕ್ಲಿಯರ್ ಆಗಿತ್ತು ಅಂಡ್ ಡೀಪ್ ಸ್ಕ್ವೇರ್ ಲೆಗ್ ನಲ್ಲಿ ಶಶಿ ಒಂದೊಳ್ಳೆ ಕ್ಯಾಚ್ ಅನ್ನ ಪಡ್ಕೊಂಡ್ರು. ವಿಕೆಟ್ ಆಘಾತ ಆಗ್ತಾ ಇದೆ ಅಂಡ್ ಹೊಸ ಬ್ಯಾಟರ್ SBR ನ ಪರವಾಗಿ ಚಂದ್ರ ಅಂಕಣ ಒಳಭಾಗಕ್ಕೆ ಪ್ರವೇಶನ ಕಂಡುಕೊಳ್ತಾರೆ. ನಾಡಿದ್ದು ಅಮಾವಾಸ್ಯೆ ಇರೋದ್ರಿಂದ ಬಹುಶಃ ಇವತ್ತು ಚಂದ್ರ ಇರಲ್ಲ ಆಕಾಶದಲ್ಲಿ, ನಾಳೆ ಕೂಡ ಇರಲ್ಲ. ಹಾಗಾಗಿ ಅಂಕಣ ಒಳಭಾಗದಲ್ಲಿ ಚಂದ್ರ ಬಂದಿದ್ದಾರೆ. ಚಂದ್ರ ಬಲವಾಗಿ ಹೊಡೆಯುವಂತ ಪ್ರಯತ್ನ. ಶೇಖರ್ ಬಿಟ್ಕೊಡ್ತಾ ಇಲ್ಲ. ಓವರ್ ಮುಕ್ತಾಯ. ಡಾಟ್ ಡೆಲಿವರಿ ಅಂಡ್ ಓವರ್ಗಳ ಸಂಖ್ಯೆ 5. ತಂಡದ ಮೊತ್ತ 20. 2 ವಿಕೆಟ್ ನಷ್ಟಕ್ಕೆ. 5 ಓವರ್ಗಳ ನಂತರ 20. 2 ವಿಕೆಟ್ ನಷ್ಟಕ್ಕೆ 20. ಒಳ್ಳೆ ಬೌಲಿಂಗ್ ಇದು. ಡಾಟ್ ಬಾಲ್. ಯೋಗೇಶ್ ಎಸೆದಂತ ಚೆಂಡನ್ನ ಕ್ಲಿಯರ್ ಮಾಡಿದ್ರೆ ಇಲ್ಲಿ ಇನ್ಫೀಲ್ಡ್ ಕ್ಲಿಯರ್ ಆಗಿದೆ. ಮತ್ತೊಂದು ಕ್ಯಾಚ್ ಆಘಾತ ಆಗ್ತಾ ಇದೆ. ಎಕ್ಸ್ಟ್ರಾ ಕವರ್ಸ್ ನಲ್ಲಿ ಕ್ಯಾಚ್. ವಿಕೆಟ್ ಆಘಾತ. ವಿಕೆಟ್ ನಂಬರ್ 3 ಗೋಸ್ ಡೌನ್. ಬ್ಯಾಟರ್ 86. SBR ನ ಮಧ್ಯಮ ಕ್ರಮಾಂಕದ ಆಟಗಾರ. ಆಕ್ಸಿಲರೇಟ್ ಮಾಡ್ತಾರ. ಅಂತಿಮ 4 ಬಾಲ್ಗಳಲ್ಲಿ ಅದೆಷ್ಟು ಓಟ ಪಡ್ಕೊಳ್ತಾರೆ ನಾಗೇಂದ್ರ. ನರೇಂದ್ರ ವೈಡ್ ಬಾಲ್. It's taken
ನರೇಂದ್ರ ವಿಕೆಟ್ ಆಘಾತ. ಯೋಗ ಯೋಗೀಶನಿಗೆ ಇಲ್ಲಿ ಜರ್ಸಿ ನಂಬರ್ 11 LMCಯ ಯೋಗೀಶ ಬೌಲರ್. ಎತ್ತ ಬೌಲಿಂಗ್ ಬ್ಯಾಟಿಂಗ್ ನಲ್ಲಿ ಅಂಕಣ ಒಳಭಾಗಕ್ಕೆ ಪ್ರವೇಶನ ಕಂಡುಕೊಳ್ತಾರೆ. ಜರ್ಸಿ ನಂಬರ್ 18 SBRಗೆ ವಿಜಯದ ನಂಟನ್ನು ತರುವಂತಹ ಆಟಗಾರ ಇವರೇನಾ? ರಾಜು. ಲಾಸ್ಟ್ 3 balls ಟು ಗೋ. ರಾಜು 3ರ ಮುಂದೆ ಅದೆಷ್ಟು ಓಟಗಳನ್ನು ಗಳಿಸ್ಕೊಳ್ತಾರೆ? ಇಟ್ಸ್ ಟೇಕನ್. ಓಹೋ, ಯೋಗೀಶನಿಗೆ ಯೋಗ, ಹ್ಯಾಟ್ರಿಕ್ ಯೋಗ ಇದೆ. ಹ್ಯಾಟ್ರಿಕ್ ಯೋಗನ ಪಡ್ಕೊಳ್ತಾನ. 2 ಬಾಲ್ 2 ಎಸೆತ ಹ್ಯಾಟ್ರಿಕ್ ಪಡ್ಕೊಳ್ತಾನ? ಪ್ರಶ್ನೆ ಅಂತೂ ಇದೆ. ಸೆಂಟ್ರಲ್ ವೈಡ್ ಆಗಿದೆಯಾ? ಓಹೋ, ಸೂರ್ಯ ಬಾನಿನಲ್ಲಿ ಮುಳುಗ್ತಾ ಇದ್ದಾನೆ. ಅಂಕಣ ಒಳಭಾಗದಲ್ಲಿ ಪ್ರಜ್ವಲಿಸೋದಕ್ಕೆ ಸೂರ್ಯನ ಆಗಮನವಾಗ್ತಾ ಇದೆ. ಯಾರ್ಕರ್ ಲೈನ್ ಡೆಲಿವರಿ ಬರ್ತಾ ಇದೆ. ಅಲ್ಲಿ ಸಿಂಗಲ್ಸ್ ಅನ್ನ ಪಡ್ಕೊಳ್ಳುವಂತಹ ಪ್ರಯತ್ನ. ಸಿಂಗಲ್ಸ್ ಅನ್ನ ಪಡ್ಕೊಂಡಿದ್ರೆ ಸೂರ್ಯ. ಲಾಸ್ಟ್ ಬಾಲ್ ಟು ಗೋ. ಫಸ್ಟ್ ಇನ್ನಿಂಗ್ಸ್ ನ ಕಡೆಯ ಚೆಂಡು. ಸೂರ್ಯ ಚಂದ್ರ ಇಬ್ಬರು ಅಂಕಣ ಒಳಭಾಗದಲ್ಲಿ. ಚಂದ್ರ ಸ್ಟ್ರೈಕ್ ನಲ್ಲಿ, ನಾನ್ ಸ್ಟ್ರೈಕಿಂಗ್ ಎಂಡ್ ಅಲ್ಲಿ ಸೂರ್ಯ. ಚಂದ್ರ ಬಲವಾಗಿ ಹೊಡೆಯುವಂತಹ ಪ್ರಯತ್ನ, ಕ್ಯಾಚ್ ಆಗುವಂತ ಸಾಧ್ಯತೆ. ಕ್ಯಾಚ್ ಅನ್ನ ಪಡ್ಕೊಂಡಿದ್ರೆ ವಿಕೆಟ್ ಆಘಾತ. ಚಂದ್ರನಿಗೆ ಆಘಾತ, ಯೋಗೇಶನಿಗೆ ಯೋಗ. 3 ವಿಕೆಟ್ ಅನ್ನ ಪಡ್ಕೊಂಡಿದ್ದಾನೆ. ಇಲ್ಲಿ ತಂಡದ ಮೊತ್ತ 22-23 ಗುರಿ. ಸರ್ ಬೇಗ ಬನ್ನಿ. LMC ಬೇಗ. SBR ಬೇಗ ಫೀಲ್ಡಿಂಗ್ ನಿಯೋಜನೆ ಸರ್. 22-23 ಗುರಿ. 23 ಇಸ್ ದ ಟಾರ್ಗೆಟ್. ಮುಂಬೈ ಇಂಡಿಯನ್ ಜರ್ಸಿಯನ್ನು ಧರಿಸಿರುವಂತಹ LMC 22-23 ಇಸ್ ದ ಟಾರ್ಗೆಟ್. ಡೆಲ್ಲಿ ಕ್ಯಾಪಿಟಲ್ಸ್ ನ ಜರ್ಸಿಯನ್ನು ಧರಿಸಿರುವಂತಹ SBR. ಐದು ಸರಿ IPL ನಲ್ಲಿ ಚಾಂಪಿಯನ್ಸ್ ಆಗಿ ಹೊರಹೊಮ್ಮದಂತ ತಂಡ ಮುಂಬೈ ಇಂಡಿಯನ್ಸ್. ಆ ಬಟ್ಟೆಯನ್ನು ಹಾಕೊಂಡು, ಆ ಧರಿಸನ ರೀತಿಯಲ್ಲಿ ಹಾಕೊಂಡಿರುವಂಥದ್ದು LMC. ಜೊತೆಗೆ ಚೆನ್ನೈ ಸೂಪರ್ ಕಿಂಗ್ಸ್ 5 ಬಾರಿ ಆ ರೀತಿಯ ಬಟ್ಟೆಯನ್ನು ಧರಿಸಿಕೊಂಡಿರುವಂಥದ್ದು ಬಿ. $23 is the target, and Arabica openers agi jersey number 19 Madhu and jersey number 3 Chikkus LMC parvagi, and target is now 23 and bowling nalli Chandra. ಮೊದಲ ಓವರ್ಗಾಗಿ ಪವರ್ ಪ್ಲೇ ಜಾರಿಯಲ್ಲಿದೆ. ಚಂದ್ರ ಟು ಮಧು. 36 ಬಾಲ್ಗಳಲ್ಲಿ 23 ಓಟಗಳ ಅವಶ್ಯಕತೆ. ಫುಲ್ ಟಾಸ್ ಬಾಲ್ ಬರ್ತಾ ಇದೆ. ಮಿಡ್ ಆರ್ಡರ್ ಮೇಲೆ ಚೆಂಡನ್ನು ದಂಡಿಸಿದ್ರು. 1 ರನ್ ಅನ್ನು ಗಳಿಸಿಕೊಂಡಿದ್ರೆ 2 ಓಟ ಪಡ್ಕೊಳ್ತಾರೆ. ಪ್ರಗತಿಯಲ್ಲಿ ಕ್ಷೇತ್ರ ರಕ್ಷಣೆ ಅವಶ್ಯಕತೆ ಇದೆ. ಲೋ ಸ್ಕೋರಿಂಗ್ ಮ್ಯಾಚ್, ಅಂಡ್ ಸ್ಕೋರಿಂಗ್ ಅಲ್ಲಿ ಲೋ ಸ್ಕೋರಿಂಗ್ ಆದಾಗ ನಾವು ಫೀಲ್ಡಿಂಗ್ ನಲ್ಲಿ ಒಂದಷ್ಟು ಒತ್ತಡ ತರುವಂತಹ ಪ್ರಯತ್ನ ಮಾಡಬೇಕಾಗತ್ತೆ. ಅಂಡ್ 2 ರನ್ಸ್ ಖಾತೆ ಆರಂಭಗೊಂಡಿದೆ. ಇಲ್ಲಿ LMC ಚಂದ್ರ ಮತ್ತೊಮ್ಮೆ. ಚಂದ್ರ ಟು ಮಧು. ಫುಲ್ ಟಾಸ್ ಬಾಲ್
ಅಂಡ್ ಮಿಡ್ ವಿಕೆಟ್ ರೀಜನಲ್ ಟಾರ್ಗೆಟ್ ಮಾಡ್ಕೊಂಡು ಸಿಂಗಲ್ಸ್ ಬರ್ತಾ ಇದೆ ಅಂಡ್ ಇಟ್ಸ್ ನೋ ಬಾಲ್ ಸಿಗ್ನಲ್ ಬರ್ತಾ ಇದೆ 1+1 2 runs added to total moves on to now 4 4 ಓಟಗಳು. ಬಾಲ್ ಫ್ರೀ ಹಿಟ್. ಚಂದ್ರು ಯಾವ ರೀತಿ ಬೌಲಿಂಗ್ ಅನ್ನ ಮಾಡ್ತಾರೆ ಇಲ್ಲಿ. ಚಿಕ್ಕು ಯಶಸ್ವಿ ಆಗ್ತಾ ಇದ್ರೆ ಕೇವಲ ಸಿಂಗಲ್ಸ್ ಅನ್ನ ಪಡ್ಕೊಳ್ತಾರೆ. ಸಿಂಗಲ್ಸ್ ಬರ್ತದೆ ಮಿಡ್ ವಿಕೆಟ್ ಅಲ್ಲಿ ಅಂಡ್ 1 run added to total moves on to now 5. ಚಂದ್ರು ಟು ಮಧು 23 ಟಾರ್ಗೆಟ್ ಅನ್ನು ಬೆನ್ನಟ್ಟಿರುವಂತಹ ತಂಡ LMC. ಅಂಡ್ ಡಿಸ್ಟೆನ್ಸ್ ರೀಚ್ ಆಗಿಲ್ಲ. ಎಂಡ್ ಫೀಲ್ಡ್ ನಲ್ಲಿ ಶ್ರೀನಿವಾಸ ಸೇಫರ್ ಹ್ಯಾಂಡ್ಸ್. ಮೊದಲ ವಿಕೆಟ್ ಆಘಾತ ಆಗ್ತಾ ಇದೆ. ವಿಕೆಟ್ ನಂಬರ್ 1 ಗೋಸ್ ಡೌನ್ ಅಂಡ್ ಮಧು ವಿಕೆಟ್ ಗೋಸ್ ಡೌನ್ ಆಗ್ತಾ ಇದೆ. ಮಧು ವಿಕೆಟ್ ಆಘಾತ ಆಗ್ತಾ ಇದೆ. ಬೌಲರ್ ಚಂದ್ರ ವಿಕೆಟ್ ಅನ್ನು ಪಡ್ಕೊಂಡಿದ್ರೆ ವಿಕೆಟ್ ಟೇಕಿಂಗ್ ಬೌಲರ್. ಮೊದಲ ವಿಕೆಟ್ ಆಘಾತ. ಮಧು ವಿಕೆಟ್ ಆಘಾತ ಆಗ್ತಾ ಇದೆ. ಲೋ ಸ್ಕೋರಿಂಗ್ ಮ್ಯಾಚ್ ಅಂಡ್ ಹೊಸ ಬ್ಯಾಟರ್ ಜರ್ಸಿ ನಂಬರ್ 8 ಶೇಖರ್. ಶಾರ್ಟ್ ಆಗಿ ಬಿದ್ದಂತ ಬಾಲ್ ಇಲ್ಲಿ ಓಟನ್ನು ಬಿಟ್ಕೊಡ್ತಾ ಇಲ್ಲ ಚಂದ್ರ. ಶೇಖರ್ ಸ್ಟ್ರೈಕ್ ನಲ್ಲಿ. ಸೊಂಡೆಕೊಪ್ಪ ಪ್ರೀಮಿಯರ್ ಲೀಗ್ ಸೀಸನ್ 1 2024 ಸಾಗ್ತಾ ಇದೆ ಉಣ್ಣಿಗೆರೆಯ BDA ಶಿವರತ್ನ ಕ್ರೀಡಾಂಗಣದಲ್ಲಿ. ಮತ್ತೆ ಚಂದ್ರ ಕಟ್ ಶಾಟ್ ಬರ್ತಾ ಇದೆ. ಪಾಯಿಂಟ್ ರೀಜನಲ್ ಟಾರ್ಗೆಟ್ ಮಾಡ್ಕೊಂಡ್ರು ಶೇಖರ್. ಸಿಂಗಲ್ಸ್ ಬಂದಿದೆ 1 run. ನಿರೀಕ್ಷಿತ ಹೊರತುಗಳು ಬರ್ತಾ ಇಲ್ಲ ಇಲ್ಲಿ. ಶೇಖರ್ ಅವರ ದಾಂಡಿನ ಮುಖೇನವಾಗಿ ಸಿಂಗಲ್ಸ್ ಅನ್ನು ಮಾತ್ರ ಪಡ್ಕೊಂಡಿದ್ದಾರೆ. 1 run added to total moves on to now 6. 6. ಎಳೆದು ಹೊಡೆಯುವಂತಹ ಪ್ರಯತ್ನ. ನಿರೀಕ್ಷಿತ ಹೊರತುಗಳು ಬರ್ತಾ ಇಲ್ಲ. ಶಾರ್ಟ್ ಮಿಡ್ ವಿಕೆಟ್ ಮೇಲೆ ನೇರ ಗುರಿ ಸಾಗಿದ್ರೆ ಆಘಾತ ಆಗ್ತಾ ಇತ್ತು. ಅಂಡ್ ಬ್ಯಾಕಪ್ ಇದೆ. ಸಿಂಗಲ್ಸ್ ಅನ್ನ ಬಿಟ್ಕೊಟ್ರು. 1 run added to total moves on to now 7. 7 ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 1. ತಂಡದ ಮೊತ್ತ 7. 1 ವಿಕೆಟ್ ನಷ್ಟಕ್ಕೆ. ಆಫ್ಟರ್ ಫಸ್ಟ್ ಓವರ್ಸ್ ಟೋಟಲ್ ಇಸ್ now 7 ಫಾರ್ ದ ಲಾಸ್ ಆಫ್ 1. ಸೊಂಡೆಕೊಪ್ಪ ಪ್ರೀಮಿಯರ್ ಲೀಗ್ ಪ್ರಥಮ ವರ್ಷದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ಸ್ ಆಗ್ತಾ ಇದೆ. ಶಶಿಧರ್ ಹಾಗೂ ರಘು H ಹಾಗೂ ಬಸವರಾಜ್ ಅವರ ಸಂಘಟಿತ ವ್ಯವಸ್ಥೆಯಲ್ಲಿ ನಮ್ಮ ವ್ಯವಸ್ಥಾಪಕರು ಬಹಳ ವ್ಯವಸ್ಥಿತವಾದಂತಹ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ್ದಾರೆ. 3 ದಿನಗಳ ಕಾಲ ಈ ಅದ್ಭುತವಾದಂತಹ ಟೂರ್ನಮೆಂಟ್ ಅನ್ನು ನೀವು ವೀಕ್ಷಣೆ ಮಾಡಬಹುದು ಯೂಟ್ಯೂಬ್ ನಲ್ಲಿ. A3 ಸ್ಪೋರ್ಟ್ಸ್ ನಲ್ಲಿ ಬೌಲಿಂಗ್ ನಲ್ಲಿ ಬದಲಾವಣೆ. ಬೌಲರ್ ನದೀಮ್. ಕ್ಯಾಚ್ ಅನ್ನೋ ಕಾಲ್ ಇದೆ. ಕ್ಯಾಚ್ ಅನ್ನ ಪಡ್ಕೊಳ್ತಾರ ರಾಜು. ಓಹೋ, ನದ್ದು ಬ್ರಿಲಿಯಂಟ್ ಬೌಲಿಂಗ್ ಅಂಡ್ ವಿಕೆಟ್ ನಂಬರ್ 2 ಗೋಸ್ ಡೌನ್. ವಿಕೆಟ್ ಆಘಾತ. ಹೊಸ ಬ್ಯಾಟರ್ ಮನು ಜರ್ಸಿ ನಂಬರ್ 10. ಕ್ಯಾಚ್ ಇಟ್ ಎನ್ನುವಂತ ಕಾಲ್. ಕ್ಯಾಚ್ ಅನ್ನ ಪಡ್ಕೊಳ್ತಾರೆ ಇಲ್ಲಿ. ಕ್ಯಾಚ್ ಅನ್ನ ಪಡ್ಕೊಳ್ಳುವಂತ ಪ್ರಯತ್ನ. ವಿಕೆಟ್ ನಂಬರ್ 2. ವಿಕೆಟ್ ನಂಬರ್ 3. ಓಹೋ, 2 balls 2 wickets. ಸೂರ್ಯ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮನು ವಿಕೆಟ್ ಆಘಾತ ಆಗ್ತಾ ಇದೆ ಅಂಡ್ ಹೊಸ ಬ್ಯಾಟರ್ ಬಾಂಡ್. ನದು ಅಂಡ್ ಆಟ್ರಿಕ್ ಬಾಲ್ ನಲ್ಲಿದ್ದಾರೆ. ಬಾಂಡ್ ವಿಕೆಟ್ ಅನ್ನ ಪಡ್ಕೊಂಡ್ರೆ ಮೊದಲ ಹ್ಯಾಟ್ರಿಕ್ ಪಡ್ಕೊಂಡಂತ ಆಟಗಾರ ಆಗ್ತಾರೆ ಇಲ್ಲಿ HPL ಸೀಸನ್ 1 ಸೊಂಡೆಕೊಪ್ಪ ಪ್ರೀಮಿಯರ್ ಲೀಗ್ ನಲ್ಲಿ.
ಓ, ಇಲ್ಲಿ ಹೆಚ್ಚಾಗಿದ್ಯಾ? ಬಲವಾದ ಮನವಿ ಇದೆ. ನಾಟ್ ಔಟ್. ಓಹೋ, ಒತ್ತಡ ತರುವಂತ ಪ್ರಯತ್ನ. ನದ್ದು ಆನ್ ಆಟ್ರಿಕ್ ಬಾಲ್ ನಲ್ಲಿದ್ರು. ಡಾಟೆಡ್ ಡೆಲಿವರಿ ಆಗ್ತಾ ಇದೆ, ಓಟ ಬರ್ತಾ ಇಲ್ಲ. ಫುಲ್ ಟಾಸ್ ಬಾಲ್, ಸ್ವಿಂಗ್ ಅನ್ನ ಮಿಸ್. ಡಾಟೆಡ್ ಡೆಲಿವರಿ, ಬಾಲ್ ನ ಕಟ್ಟಿ ಆಗ್ತಾ ಇದ್ದಾನೆ ಯುವ ಆಟಗಾರ ನದ್ದು. ಇನ್ನು ಕೂಡ ಪಂದ್ಯಾಟ 50-50, ಲೋ ಸ್ಕೋರಿಂಗ್ ಮ್ಯಾಚ್. 23 ಬೆನ್ನರ್ತಾ ಇರುವಂತಹ ತಂಡ. ಇಟ್ಸ್ ಎ ವೈಡ್ ಬಾಲ್. ನೇರ ನಿರ್ಣಾಯಕರಾಗಿ ಡಾರ್ಲಿಂಗ್ ದೀಪು. ಇಪ್ಪತ್ತಾರು ಎಸೆತ 15 ಓಟಗಳು ಅವಶ್ಯಕತೆ. ಸ್ವಿಚ್ ಹಿಟ್ ಮಾಡುವಂತಹ ಪ್ರಯತ್ನ ಕ್ಲಿಯರ್ ಆಗಿದೆ, ಇನ್ಫೀಲ್ಡ್ ಕ್ಲಿಯರ್ ಆಗಿದೆ. And it's a boundary. 4 runs. Bond. ಬೌಂಡ್ರಿನ ಗಳಿಸ್ಕೊಂಡ್ರು ಬ್ರಿಲಿಯಂಟ್ ಆಗಿ ಡಿ ಪಾಯಿಂಟ್ ನಲ್ಲಿ. ನದ್ದು ಟು ಬಾನ್. ಮತ್ತೊಮ್ಮೆ ಈ ಬಾರಿ ಥರ್ಡ್ ಮ್ಯಾನ್ ರೀಜನ್ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಸಿಂಗಲ್ಸ್ ಬಂದಿದೆ, 2 ಓಟ ಪಡೆಯುವಂತ ಪ್ರಯತ್ನ, 2 ಓಟ ಪಡ್ಕೊಳ್ತಾ ಇದ್ದಾರ. 2 ಓಟ ಪೂರೈಕೆಯೂ ಕೂಡ. 2 runs added total moves on to now after 2 overs 14. 24 ಎಸೆತ 9 ಓಟಗಳ ಅವಶ್ಯಕತೆ. 24ಕ್ಕೆ 9. 24 ಎಸೆತ 9 ಓಟಗಳ ಅವಶ್ಯಕತೆ. ಚಂದ್ರ ಬೌಲರ್. ಇದು ಬ್ರಿಲಿಯಂಟ್ ಬಾಲ್ ರೀ ಇದು. ಅಂಡ್ ಇಟ್ಸ್ ಎ ಯಾರ್ಕರ್. ಡಾಟ್ ಬಾಲ್. 23 ಎಸೆತ 9 ಓಟಗಳ ಅವಶ್ಯಕತೆ. ಕಟ್ ಶಾಟ್ ಬರ್ತಾ ಇದೆ. ಸಿಂಗಲ್ಸ್ ಅನ್ನು ಪಡೆಯುವಂತ ಪ್ರಯತ್ನ, ಅಪಾಯಕಾರಿ ಒಂಟಿ ಓಟ ಬಂದಿದೆ. 22ಕ್ಕೆ 8. 22 balls 8 runs. ಲೀಡಿಂಗ್ ಎಡ್ಜ್ ಆಗಿತ್ತು. ವಿಕೆಟ್ ಕೀಪರ್ ಬಾನ್ಸ್ ಮಾಡಿದ್ರೆ ಖಂಡಿತ ಇನ್ನೊಂದು ವಿಕೆಟ್ ಆಘಾತ ಆಗ್ತಾ ಇತ್ತು. ಅಂಡ್ ರಕ್ಷಿತ್ ಬಹುಶಃ ಈ ವಿಕೆಟ್ ನ ಹಿಂಬದಿಯಲ್ಲಿ. ಎಸ್, ಇಟ್ಸ್ ರಕ್ಷಿತ್. ಸ್ವೀಪ್ ಮಾಡುವಂತಹ ಪ್ರಯತ್ನ, ಸ್ವೀಟಿ, ಚಿಕ್ಕಿ ಅಂಡ್ ಸಿಂಗಲ್ಸ್ ಬರ್ತಾ ಇದೆ. 1 run added total moves on to now 16.
and 7 runs needed to LMC. ಕೇವಲ 7 ಓಟಗಳ ಅವಶ್ಯಕತೆ. ಹೆಲಿಕಾಪ್ಟರ್ ಶಾಟ್ ದಾಖಲಿಸುವಂತ ಪ್ರಯತ್ನ ಅಂಡ್ ಎಕ್ಸ್ಟ್ರಾ ಕವರ್ಸ್ ಮೇಲೆ 2 ಓಟ ಪಡೆಯುವಂತ ಪ್ರಯತ್ನಗಳು ಸಾಗ್ತದೆ. 2 ಓಟ ಪೂರೈಕೆ ಆಗತ್ತಾ ಇಲ್ಲ ಎನ್ನುವಂತ ಸೂಚನೆನ ಇದೆ ಎನ್ನುವಂತ ಸೂಚನೆನ ಕಾದ್ ನೋಡ್ಬೇಕಿದೆ. ಈ ದಿನ ಇನ್ನೂ 2 ತಂಡಗಳ ಆಟ ಬಾಕಿ ಇರೋದ್ರಿಂದ ಬೆಳಿಗ್ಗೆ ಮಾರ್ನಿಂಗ್ 5:45 ಎಲ್ಲ ಆಟಗಾರರು ಗ್ರೌಂಡ್ನಲ್ಲಿ ಅಸೆಂಬಲ್ ಆಗಿರಬೇಕು. 5:45 ಬಂದು ತಾಲೀಮುಗಳು ಮಾಡಿಕೊಂಡ್ರೆ 6:15 ಮ್ಯಾಚ್ನ ಸ್ಟಾರ್ಟ್ ಮಾಡ್ಬೋದು. ಅರ್ಲಿ ಮಾರ್ನಿಂಗ್ ಫ್ರೆಶ್ ಮ್ಯಾಚ್ ಇರ್ತಿದೆ. ನಾಳೆ ಬೆಳಿಗ್ಗೆ 5:45 ಎಲ್ಲ ಆಟಗಾರರು ತಿಂಡಿ ವ್ಯವಸ್ಥೆ ಇರುತ್ತೆ. ಎಲ್ಲರಿಗೂ ತಿಂಡಿ ವ್ಯವಸ್ಥೆ ಇರುತ್ತೆ ಮಾರ್ನಿಂಗು. ಆಡಿ ಆಡಿ ನಾಟ್ ಔಟ್ ಅದು. ಇಲ್ಲಿ ಡಿಸ್ಟೆನ್ಸ್ ರೀಚ್ ಆಗಿದೆಯಾ? ರೀಚ್ ಆಗ್ತಾ ಇದೆ ಅಲ್ಲಿ. ಅಂಡ್ ಒಳ್ಳೆ ಫೀಲ್ಡಿಂಗ್ ಬಂತು. ವೆಲ್ ಫೀಲ್ಡಿಂಗ್ ಅಂಡ್ 2 runs. ಗಿರೀಶ್ ಅವರು ಪ್ರಯತ್ನ ಪಟ್ಟರು. 2 runs ಅನ್ನ ಸೇವ್ ಮಾಡಿದ್ರೆ 2 runs ಆ್ಯಂಡ್ ಟೋಟಲ್. ಅಂಡ್ ಜಯಕ್ಕಾಗಿ 3 ಓಟಗಳ ಅವಶ್ಯಕತೆ. 3 runs needed to LMC ಮೊದಲ ವಿಕ್ಟರಿನ ಪಡ್ಕೊಳ್ಳೋದಕ್ಕೆ. ಕೇವಲ 3 ಓಟಗಳ ಅವಶ್ಯಕತೆ. ಒಳ್ಳೆ ಬೌಲಿಂಗ್ ಇದು, ಒಳ್ಳೆ ಬೌಲಿಂಗ್ ಇದು. ಓಟ ಬರ್ತಾ ಇಲ್ಲ, ಡಾಟ್ ಡೆಲಿವರಿ ಆಗ್ತಾ ಇದೆ. ತಟ್ಟಿಬಿಟ್ಟು ಓಡುವಂಥ ಪ್ರಯತ್ನಗಳು ಸಾಗ್ತದೆ. ಸಿಂಗಲ್ಸ್ ಪಡೆಯುವಂಥ ಪ್ರಯತ್ನ. ಸಿಂಗಲ್ಸ್ ಬಂದಿದೆ. ಜಯಕ್ಕಾಗಿ ಕೇವಲ 2 ಓಟಗಳ ಅವಶ್ಯಕತೆ. ಉತ್ತಮವಾದ ಓಟ. ಟು ರಘು ಎಚ್ ಪರ್ವರು ಅಂಡ್ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಇವಾಗ ಲಾಸ್ಟ್ 2 runs ಇದೆ. ವೈಡ್ ಬಾಲ್ ಆಗಿದೆ, ವೈಡ್ ಬಾಲ್ ಆಗಿದೆ. ಆದ್ರೂ ನಾವು ಮ್ಯಾಚ್ ಟೈ ಆಗಿದೆ. 5,500 ಪ್ಲೇಯರ್ ಶೇಖರ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಈ ಒಂದು ಲೀಗ್ನ ಅತ್ಯಂತ ಕಾಸ್ಟ್ಲಿ ಪ್ಲೇಯರ್ ಅಂತ ಹೇಳ್ಬೋದು ಶೇಖರ್ ಅವ್ರನ್ನ. ಉತ್ತಮವಾದ ಹೊಡೆತ ವಿಫಲ. ನಾವು ಕುಡಿಗ ಮಂಜವ್ರಿಗೆ ಕಂಪ್ಲೇಂಟ್ ಮಾಡ್ತೀವ? ಇಲ್ಲ ಸರ್, ಅದು ಏನ್ ಗೊತ್ತಾ, ಶೇಖರ್ ಅವ್ರಿಗೆ ನಾನು ವಿನಂತಿ ಏನಂದ್ರೆ ಆ ಮುಖ ಗವಸರನ್ನ ಹಾಕೊಂಡು ಆಡಬಾರ್ದು. ಲೈವ್ ಇರುತ್ತೆ. ಏನಾಗುತ್ತೆ ಅಂದ್ರೆ ಈಗ ದೊಡ್ಡರು ಹೇಳ್ತಿದ್ರು ಮುನ್ಲಾರು ಹೋದ್ರೆ ಇನ್ಲಾರ್ ಹಾಗೆ ಬರುತ್ತಂತೆ. ನಾವೆಲ್ಲ ಹಾಕೊಂಡು ಅದಕ್ಕೆ ಅವನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಉತ್ತಮವಾದ ಹೊಡೆತ. ಪಂದ್ಯ LMC ತಂಡದವರು ವಿಜಯಶಾಲಿಯಾಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಈಗ ನಾಳೆ ಸರ್ ಒಂದೇ ಮ್ಯಾನ್ ಆಫ್ ದ ಮ್ಯಾಚ್ LMC ಯೋಗೀಶ್. ಮಿಸ್ಟರ್ ಯೋಗೀಶ್ goes to man of the match. ನಮ್ಮ ಗೆಳೆಯರು ಯೋಗೀಶ್ ಬರಬೇಕು. ನಮ್ಮ ತಂಡದ ಬಸವರಾಜ್ ಅವ್ರ ಕಡೆಯಿಂದ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಲಾಗ್ತಾ ಇದೆ. ನಾಳೆ SS ಬುಲ್ಸ್ ವರ್ಸಸ್ ಮದರ್ಸ್, ಸಂಜು ವಿಲನ್ ವರ್ಸಸ್ ವಾಯುಪುತ್ರ ತಂಡದವರು ಮಾರ್ನಿಂಗ್ 5:45 ಕ್ರೀಡಾಂಗಣದಲ್ಲಿ ಹಾಜರಿರಬೇಕು. ಇಲ್ಲೇ ತಿಂಡಿ ವ್ಯವಸ್ಥೆ ಇರುತ್ತೆ. ಸಮಯಕ್ಕೆ ಸರಿಯಾಗಿ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ನಾಳೆ 6:15 ಕರೆಕ್ಟಾಗಿ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ.